ಓಂ ಶಾಂತಿ. ಮುರಳಿಯ ದಿನಾಂಕ 11/6/2022. मीठे बच्चे, ब्राह्मण बनकर कोई ऐसी चलन नहीं चलना जो बाप का नाम बदनाम हो। धंधाधोरी करते सिर्फ श्रीमत पर ಚಲ್ತೆ ರಹೋ. ಮಧುರ ಮಕ್ಕಳೇ, ಬ್ರಾಹ್ಮಣ ಆಗಿ ತಂದೆಯ ಹೆಸರಿಗೆ ಕಳಂಕ ತರುವಂತಹ ಯಾವ ವರ್ತನೆಯೂ ನಿಮ್ಮಲ್ಲಿ ಇರಬಾರದು. ಉದ್ಯೋಗ ವ್ಯಾಪಾರ ಮಾಡುವಾಗಲೂ ಸಹ ಶ್ರೀಮತದಿಂದ ಅದನ್ನು ಮಾಡಬೇಕು, ಶ್ರೀಮತದಿಂದ ನಡಿಬೇಕು. ಬ್ರಾಹ್ಮಣ ಆಗಿ ತಂದೆಯ ಹೆಸರಿಗೆ ಅಪಕೀರ್ತಿ ತರುವಂತಹ ನಡತೆ ನಿಮ್ಮಲ್ಲಿ ಇರಬಾರದು. ಉದ್ಯೋಗ ವ್ಯಾಪಾರ ಕೆಲಸಗಳನ್ನು ಮಾಡುವಾಗ ಶ್ರೀಮತದ ಆಧಾರದಿಂದಲೇ ಮಾಡ್ತಿರಬೇಕು. प्रश्न: गॉडली स्टूडेंट के मुख से कौन से शब्द नहीं निकलने चाहिए? ಈಶ್ವರೀಯ ವಿದ್ಯಾರ್ಥಿಗಳ ಮುಖದಿಂದ ಯಾವ ಶಬ್ದಗಳು ಎಂದೂ ಬರಬಾರದು? उत्तर: हमें पढ़ाई पढ़ने की फुर्सत नहीं है. यह शब्द तुम्हारे मुख से नहीं निकलने चाहिए. बाप कोई बच्चों के सिर पर बोझा नहीं डालते, सिर्फ कहते सवेरे उठ एक घड़ी आधी घड़ी याद करो और पढ़ाई पढ़ो. ನಮಗೆ ಈಶ್ವರೀಯ ವಿದ್ಯಾಭ್ಯಾಸ ಮಾಡಲು ಪುರ್ಸತ್ತಿಲ್ಲ, ಸಮಯವಿಲ್ಲ ಎಂಬ ಶಬ್ದಗಳು ನಿಮ್ಮ ಮುಖದಿಂದ ಬರಬಾರದು. ತಂದೆ ಮಕ್ಕಳಿಗೆ ಯಾವ ಒತ್ತಾಯನೂ ಮಾಡೋದಿಲ್ಲ, ಆದರೆ ಹಗೂರವಾಗಿ ತಿಳಿಸಿಕೊಡ್ತಾರೆ. ಮಕ್ಕಳೇ, ಬೆಳಗ್ಗೆ ಎದ್ದು ಅರ್ಧ ಗಂಟೆ 1 ಗಂಟೆ ನನ್ನನ್ನು ನೆನಪು ಮಾಡಿರಿ ಮತ್ತು ಈ ವಿದ್ಯಾಭ್ಯಾಸವನ್ನು ಮಾಡಿರಿ, ಮುರಳಿಯನ್ನು ಕೇಳಿರಿ. प्रश्न: मनुष्यों का प्लान क्या है और बाप का प्लान क्या है? ಮನುಷ್ಯರ ಯೋಜನೆ ಏನಾಗಿದೆ, ತಂದೆಯ ಯೋಜನೆ ಏನಾಗಿದೆ? उत्तर: मनुष्यों का प्लान है सब मिलकर एक हो जाए, नर चाहत कुछ और. बाप का प्लान है झूठ खंड को सच खंड बनाना. सच खंड में चलने के लिए जरूर सच्चा बनना पड़े. ಮನುಷ್ಯರ ಯೋಜನೆ ಆಗಿದೆ ಎಲ್ಲರೂ ಒಂದಾಗಬೇಕು ಅಂತ. ಆದರೆ ಮನುಷ್ಯ ಒಂದು ಬಯಸಿದರೆ ಆಗೋದು ಮತ್ತೊಂದಾಗಿರ್ತದೆ. ತಂದೆಯ ಯೋಜನೆ ಆಗಿದೆ ಅಸತ್ಯಖಂಡದ ವಿನಾಶ ಮಾಡಿ ಸತ್ಯಖಂಡದ ಸ್ಥಾಪನೆ ಮಾಡುವುದು. ಆ ಸತ್ಯಖಂಡಕ್ಕೆ ಹೋಗಬೇಕಾದರೆ ನೀವೆಲ್ಲ ಮಕ್ಕಳು ಸತ್ಯತೆಯಿಂದ ನಡಿಬೇಕು, ಸತ್ಯವಂತರಾಗಬೇಕು. ಗೀತ: आज के इंसान को यह क्या हो गया? ಇಂದಿನ ಮನುಷ್ಯನಿಗೆ ಇದೇನಾಗಿದೆ? बच्चे भी कहते ओम शांति, आत्माएं कहती इस शरीर द्वारा ओम शांति. ಇಂದಿನ ಮನುಷ್ಯ ಏನಾಗಿದ್ದಾನೆ, ಎಷ್ಟು ಬದಲಾಗಿದ್ದಾನೆ ಅಂತ ಭಕ್ತಿ ಮಾರ್ಗದಲ್ಲಿ ಒಂದು ಗೀತೆ ಇದೆ.
ಈ ಹವೆ, ವಾಯು, ಭೂಮಿ, ಜಲ ಯಾವುದೂ ಬದಲಾಗಲಿಲ್ಲ. ಆದರೆ ಮನುಷ್ಯ ಮಾತ್ರ ಎಷ್ಟು ಬದಲಾಗಿದ್ದಾನೆ. ಏನಿದ್ದವನು ಏನಾಗಿದ್ದಾನೆ ಅನ್ನೋದರ ಬಗ್ಗೆ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. बच्चे कहते ओम शांति। शरीर द्वारा अहम आत्मा का स्वधर्म है शांत, यह भूलना नहीं है। बाप भी आकर कहते ओम शांति। जहाँ तुम बच्चे भी शांत रहते हो वहाँ बाप भी रहते। वह हमारा शांति धाम व घर है। ನಾವು ಓಂ ಶಾಂತಿ ಹೇಳುವಾಗ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಅಂತ ನೆನಪು ಮಾಡ್ಕೋಬೇಕು. ಶಿವಬಾಬಾ ಓಂ ಶಾಂತಿ ಅಂತ ಹೇಳುವಾಗ ನಾನು ಶಾಂತಿ ಸಾಗರ, ನಿಮ್ಮ ತಂದೆ ಪರಮಾತ್ಮ ಆಗಿದ್ದೇನೆ ಅಂತ ಆ ಅರ್ಥದಿಂದ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನನ್ನ ಹಾಗೂ ನಿಮ್ಮ ಮನೆ ಶಾಂತಿಯ ಧಾಮ ಆಗಿದೆ. दुनिया में कोई भी विद्वान आचार्य इन बातों को नहीं जानते। कह देते आत्मा सो परमात्मा। आत्मा का भी किसको ज्ञान नहीं है ये आत्मा क्या है। इतनी करोड़ आत्माएं स्टार मिसल है. ಪ್ರಪಂಚದ ಯಾವ ವಿದ್ವಾನ ಆಚಾರ್ಯರಿಗೂ ಆತ್ಮ ಮತ್ತು ಪರಮಾತ್ಮನ ವಿಚಾರ ಸರಿಯಾಗಿ ಗೊತ್ತಿಲ್ಲ. ಹೇಳ್ತಾರೆ ಆತ್ಮನೇ ಪರಮಾತ್ಮ ಆಗಿದ್ದಾನೆ ಅಂತ. ಇಷ್ಟೊಂದು ಕೋಟಿ ಕೋಟಿ ಆತ್ಮರಿದ್ದಾರೆ. ಈ ಎಲ್ಲ ಆತ್ಮರು ನಕ್ಷತ್ರಗಳ ಸಮಾನ ಸ್ವತಂತ್ರ ಆತ್ಮಗಳಿದ್ದಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. हर एक आत्मा में अपना अविनाशी पार्ट नोंधा हुआ है जो समय पर इमर्ज होता है. ಸಮಯಕ್ಕೆ ಸರಿಯಾಗಿ ಪ್ರತಿಯೊಬ್ಬರ ಪಾತ್ರ ಇಮರ್ಜ್ ಆಗ್ತದೆ, ಪ್ರತ್ಯಕ್ಷ ಆಗ್ತದೆ. यह बाप बैठ समझाते हैं. बाप भी जीव आत्मा बनने बिगर जीव आत्माओं को समझा न सके. ಪರಮಾತ್ಮನೂ ಸಹ ಜೀವಾತ್ಮರಿಗೆ ಜ್ಞಾನ ಹೇಳೋದಕ್ಕಾಗಿ ಅವನು ಬಂದು ಜೀವಾತ್ಮ ಆಗ್ತಾನೆ. ಅಂದರೆ ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಶರೀರ ತಬ್ ಲೇನಾ ಹೋತಾ ಹೈ ಜಬ್ ರಚನಾ ರಚನಿ ಹೋತಿ ಹೈ. ಮುझे भी ಜರೂರ್ ಶರೀರ್ ಚಾಹಿಯೇ ನಾ. ಬಾಬಾ ಹೇಳ್ತಾರೆ, ಯಾವಾಗ ರಚನೆ ಮಾಡುವಂಥ ಸಮಯ ಬರ್ತದೆ ಆಗ ನಾನೂ ಸಹ ಒಂದು ದೇಹದ ಆಧಾರ ತೆಗೆದುಕೊಂಡು ಬರ್ತೀನಿ. ಮಾತಾಡಲಿಕ್ಕೆ ನನಗೂ ದೇಹ ಬೇಕು. ಪ್ರಜಾಪಿತ ಬ್ರಹ್ಮ ದ್ವಾರ ರಚನಾ ಕರ್ತೆ, रचयिता तो निराकार शिव है. प्रजापिता ब्रह्मा द्वारा ब्रह्मा कुमार कुमारियों को समझा रहे, शूद्रों को नहीं. अब हमारा है ब्राह्मण वर्ण. पहले शूद्र वर्ण में थे, उनके आगे वैश्य वर्ण, क्षत्रिय वर्ण. दुनिया इन बातों को नहीं जानती. ನಿರಾಕಾರ ಶಿವಬಾಬಾ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಮಾತ್ರ ಈ ಜ್ಞಾನ ತಿಳಿಸ್ತಾರೆ ವಿನಃ ಕಲಿಯುಗದ ಶೂದ್ರರಿಗೆ ಈ ಜ್ಞಾನ ಹೇಳೋದಿಲ್ಲ. ನೀವೇ ಮೊದಲು ವೈಶ್ಯವರ್ಣ ಶೂದ್ರವರ್ಣದಲ್ಲಿ ಇದ್ರಿ. बरोबर ब्राह्मण सो देवता, फिर क्षत्रिय, वैश्य, शूद्र, ब्राह्मणों की चोटी. ಬಾಬಾ ಹೇಳ್ತಾರೆ, ನೀವೇ ಮೊದಲು ಬ್ರಾಹ್ಮಣ ಆಗ್ತೀರಿ ಸಂಗಮ ಯುಗದಲ್ಲಿ, ನಂತರ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವಂಶದಲ್ಲಿ ಬಂದು ಮತ್ತೆ ಕೊನೆಗೆ ಜುಟ್ಟಿನ ಸಮಾನ ಬ್ರಾಹ್ಮಣರಾಗ್ತೀರಿ. आगे ब्राह्मण गऊ के खूर जितनी चोटी रखाते थे. तुम बाजोली खेलते हो, मैं नहीं खेलता हूँ. इन वर्णों के चक्र में तुम आते हो. ಮೊದಲಿನ ಕಾಲದಲ್ಲಿ
ಬ್ರಾಹ್ಮಣರು ಹಸುವಿನ ಬಾಲದಷ್ಟು ಜುಟ್ಟನ್ನು ಬಿಡ್ತಿದ್ರು. ಹಸುವಿನ ಬಾಲದಲ್ಲಿ ಕೊನೆಗೆ ಎಷ್ಟು ಕೂದಲ ಇರ್ತವೆ ಅಷ್ಟು ಉದ್ದ ಜುಟ್ಟನ್ನು ಬಿಡ್ತಿದ್ರು. ಹೀಗೆ ಬಾಬಾ ಹೇಳ್ತಾರೆ, ನೀವೆಲ್ಲ ಸಂಗಮ ಯುಗದ ಬ್ರಾಹ್ಮಣರು 4 ಯುಗಗಳ ಚಕ್ರದಲ್ಲಿ ಬರ್ತೀರಿ, ಆಟ ಆಡ್ತೀರಿ. ಆದರೆ ನಾನು ಈ ಚಕ್ರದಲ್ಲಿ ಬರೋದಿಲ್ಲ. तुम्हारा नाम है स्वदर्शन चक्रधारी. बाकी शास्त्रों में तो क्या क्या बातें लिख दी है. हम ब्राह्मण ही स्वदर्शन चक्रधारी बनते, परंतु यह अलंकारों की निशानी देवताओं को दी है, क्योंकि वे संपूर्ण है. ನಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ. ಆದರೆ ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದ ಬಗ್ಗೆ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ. ಸ್ವದರ್ಶನ ಚಕ್ರ ನಾರಾಯಣನ ಕೈಯಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಬ್ರಾಹ್ಮಣರ ಸಂಪೂರ್ಣ ಸ್ಥಿತಿಯೇ ನಾರಾಯಣ ಅಥವಾ ಕೃಷ್ಣನ ಸ್ಥಿತಿ. ಆದ್ದರಿಂದ ನಿಮ್ಮ ಸಂಪೂರ್ಣ ಸ್ಥಿತಿಯಾದಂತಹ ದೇವತೆಗಳ ಕೈಯಲ್ಲಿ ನಿಮ್ಮ ಅಲಂಕಾರಗಳನ್ನು ಕೊಟ್ಟಿದ್ದಾರೆ. उन्होंको ही शोभते है. इस नॉलेज को धारण करने से तुम फिर चक्रवर्ती राजा बनते हो. ಸ್ವದರ್ಶನ ಚಕ್ರದ ಜ್ಞಾನದಿಂದ, ಆ ಜ್ಞಾನದ ಧಾರಣೆಯಿಂದ ನೀವು ಪುನಃ ಚಕ್ರವರ್ತಿ ರಾಜ ಆಗ್ತೀರಿ. ಅಭಿ ಸನ್ಮುಖ बैठे, यह रुद्र ज्ञान यज्ञ है. यज्ञ में ब्राह्मण जरूर चाहिए, शूद्र यज्ञ रच नहीं सकते. रुद्र शिव बाबा ने यज्ञ रचा है तो ब्राह्मण जरूर चाहिए. ಬಾಬಾ ಹೇಳ್ತಾರೆ, ಪರಮಾತ್ಮ ಬಂದು ರುದ್ರ ಜ್ಞಾನ ಯಜ್ಞದ ರಚನೆ ಮಾಡಿದ್ದಾನೆ. ಈಗ ನೀವು ಆ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಯಜ್ಞ ನಡೆಸಲಿಕ್ಕೆ ಬ್ರಾಹ್ಮಣರು ಬೇಕು. बाप कहते, मैं ब्राह्मण बच्चों से ही बात करता हूँ. कितना बड़ा यज्ञ है. जब से बाप आए हैं, आते ही यज्ञ रचाए. इसको कहा जाता अश्वमेध, अर्थात स्वराज्य स्थापन करने. अर्थ कहाँ? भारत में. ಇದಕ್ಕೆ ಅಶ್ವಮೇಧ ರುದ್ರ ಗೀತಾ ಜ್ಞಾನ ಯಜ್ಞ ಅಂತ ಹೇಳಲಾಗ್ತದೆ. ಸ್ವರಾಜ್ಯದ ಸ್ಥಾಪನೆಗಾಗಿ ತಂದೆ ಬಂದು ಸ್ಥಾಪಿಸಿದ ಯಜ್ಞ ಇದು. ಈ ಯಜ್ಞವನ್ನು ಭಾರತದಲ್ಲಿಯೇ ಸ್ಥಾಪನೆ ಮಾಡ್ತಾರೆ. ಸತ್ಯಯುಗಿ ಸ್ವರಾಜ್ಯ ರಚತೆ, ಯ ಶಿವ ಜ್ಞಾನ ಯಜ್ಞ ಕಹು ವ ರುದ್ರ ಜ್ಞಾನ ಯಜ್ಞ ಕಹು, ಏಕಿ. ಸತ್ಯಯುಗದ ಸ್ವರಾಜ್ಯದ ರಚನೆಗಾಗಿ ಈ ಯಜ್ಞದ ಸ್ಥಾಪನೆ ಆಗ್ತದೆ. ಇದಕ್ಕೆ ಶಿವಜ್ಞಾನ ಯಜ್ಞ ಅಂತಲೂ ಹೇಳಬಹುದು, ರುದ್ರ ಜ್ಞಾನ ಯಜ್ಞ ಅಂತಲೂ ಹೇಳಬಹುದು. सोमनाथ का मंदिर भी उनका ही है. एक के बहुत नाम है. इनको यज्ञ कहा जाता है, पाठशाला नहीं कहा जाता. ಸೋಮನಾಥ ಮಂದಿರವು ಸಹ ಆ ಏಕೈಕ ತಂದೆಯಾದಂತಹ ಶಿವನ ಒಂದು ಸ್ಮಾರಕ ಆಗಿದೆ. ಆ ಶಿವನಿಗೆ ಭಾರತದಲ್ಲಿ ಅನೇಕ ನಾಮಗಳನ್ನು ಭಕ್ತರು ಕೊಟ್ಟಿದ್ದಾರೆ. ಅವನು ಸ್ಥಾಪನೆ ಮಾಡಿದ ಈ ಸಂಸ್ಥೆಗೆ ವಾಸ್ತವಿಕವಾಗಿ ಯಜ್ಞ ಅಂತ ಹೇಳುವುದು ಯಥಾರ್ಥ ಆಗಿದೆ. ಇದು ಪಾಠಶಾಲೆ ಅಲ್ಲ ಅಂತಾರೆ ಬಾಬಾ. ಇದು ರುದ್ರ ಜ್ಞಾನ ಯಜ್ಞ. ಯಜ್ಞಕ್ಕೋ ಪಾಠಶಾಲಾ ನಹಿ ಕಹಿ. ಲೌಕಿಕದಲ್ಲಿನೂ ಸಹ ಯಜ್ಞಕ್ಕೆ ಪಾಠಶಾಲೆ ಅಂತ ಹೇಳೋದಿಲ್ಲ. यहाँ ब्राह्मणों द्वारा यज्ञ रचा जाता है. ब्राह्मणों को दक्षिणा देने वाला दाता भोलानाथ है.
ಬ್ರಾಹ್ಮಣರ ಮೂಲಕ ಶಿವಬಾಬಾ ಈ ಯಜ್ಞವನ್ನು ರಚಿಸಿದ್ದಾರೆ. ಬ್ರಾಹ್ಮಣರಿಗೆ ದಕ್ಷಿಣೆನೂ ಆ ಭೋಲಾನಾಥ ತಂದೆನೇ ಕೊಡ್ತಾನೆ. ಉಸ್ಕೋ ಕಹತೆ ಹೇ ಶಿವ ಭೋಲಾನಾಥ ಭಂಡಾರಿ. अब तुम सम्मुख बैठे हो. बाप दादा ने बच्चों को अडॉप्ट किया है. यह है बड़ी मम्मा. फिर माताओं की संभाल के लिए मम्मा मुकर्रर की जाती है. ಪರಮಾತ್ಮ ಭೋಲಾನಾಥ ಆಗಿ ಎಲ್ಲ ಆತ್ಮರಿಗೂ ಸಹ ಸಾಕಷ್ಟು ತನು ಮನ ಧನದ ಸುಖ ಕೊಡ್ತಾನೆ, ಸ್ವರ್ಗದ ಆಸ್ತಿ ಕೊಡ್ತಾನೆ. ಆದ್ದರಿಂದ ಅವನಿಗೆ ಶಿವ ಭೋಲಾನಾಥ ಭಂಡಾರಿ ಅಂತ ಹೇಳಲಾಗ್ತದೆ. ಎಲ್ಲ ಮಕ್ಕಳ ಭಂಡಾರವನ್ನು ತಾನೇ ತುಂಬುತ್ತಾನೆ. ಅಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೀವಿ. ನಮ್ಮನ್ನು ಅವನು ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ ಈ ಬ್ರಹ್ಮಾರವರ ಮೂಲಕ. ಶಿವಬಾಬಾ ತಂದೆ ಆದರೆ ಬ್ರಹ್ಮಬಾಬಾ ತಾಯಿಯಾಗಿದ್ದಾರೆ. ನಮಗೆ ದೊಡ್ಡ ತಾಯಿ ಬ್ರಹ್ಮಬಾಬಾ ಆಗಿದ್ದಾರೆ. ಆದರೆ ಅವರ ದೇಹ ಪುರುಷನ ದೇಹ ಇರುವ ಕಾರಣ ಕುಮಾರಿಯರ ಮಾತೆಯರ ಸಂಭಾಲನೆಗಾಗಿ ಈ ಜಗದಂಬಾ ಸರಸ್ವತಿಯವರನ್ನು ಶಿವಬಾಬಾ ನೇಮಿಸಿದ್ದಾರೆ. वह सबसे तीखी जाति इनका पार्ट है मुख्य. वह ज्ञान ज्ञानेश्वरी जगत अंबा. ಈ ಜಗದಂಬಾ ಸರಸ್ವತಿಯವರು ಪುರುಷಾರ್ಥದಲ್ಲಿ ಎಲ್ಲರಕ್ಕಿಂತ ಮುಂದೆ ಹೋಗ್ತಾರೆ. ಇವರ ಪಾತ್ರವೂ ಸಹ ಬಹಳ ಮುಖ್ಯವಾಗಿದೆ. ಜಗದಂಬಾ ಸರಸ್ವತಿಯವರು ಸಂಗಮ ಯುಗದಲ್ಲಿ ಜ್ಞಾನ ಜ್ಞಾನೇಶ್ವರಿಯಾಗಿದ್ದಾರೆ. ಮುಂದೆ ರಾಜರಾಜೇಶ್ವರಿ ಆಗ್ತಾರೆ. महालक्ष्मी को ज्ञान ज्ञानेश्वरी नहीं कहेंगे. ಲಕ್ಷ್ಮೀ ಮಾನ ಧನದೇವಿ. ಸತ್ಯಯುಗದ ಮಹಾಲಕ್ಷ್ಮಿಗೆ ಜ್ಞಾನ ಜ್ಞಾನೇಶ್ವರಿ ಅಂತ ಹೇಳೋದಿಲ್ಲ. ಲಕ್ಷ್ಮಿ ಅಂದ್ರೇ ಧನದೇವಿ. कहते हैं इनके घर लक्ष्मी अर्थात संपत्ति बहुत है. लक्ष्मी से संपत्ति ही मांगते. 12 मास पूरा हुआ तो आवाहन करें. जगत अम्बा सबकी मनोकामनाएं पूरी करती. ಲಕ್ಷ್ಮಿಯಿಂದ ಹಣ ಕೇಳ್ತಾರೆ. ಸರಸ್ವತಿ ಹತ್ತಿರ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡು ಅಂತ ಕೇಳ್ತಾರೆ. ಜಗದಂಬೆಯ ಪೂಜೆ ಪ್ರತಿದಿನ ಮಾಡ್ತಾರೆ. ಲಕ್ಷ್ಮಿಯ ಪೂಜೆ ದೀಪಾವಳಿಯ ಹಬ್ಬದಲ್ಲಿ ಮಾತ್ರ ಮಾಡ್ತಾರೆ. बच्चे जानते हैं जगत अम्बा एक है. प्रजापिता ब्रह्मा की बेटी. इनका नाम है सरस्वती. एक ही नाम बस है. मम्मा है तो बच्चे भी हैं. ಜಗತ್ತಂಬಾ ಸರಸ್ವತಿ ಸಂಗಮ ಯುಗದಲ್ಲಿ ಒಬ್ಬರೇ ಇದ್ದಾರೆ. ಅವರಿದ್ದಾರೆ ಅಂದರೆ ಅರ್ಥ ಆಗ್ತದೆ ಆ ಸರಸ್ವತಿಯ ಜೊತೆಗೆ ಅವರ ಸಮಾನ ಆಗುವಂತಹ ಅನೇಕ ಮಕ್ಕಳು ಇದ್ದಾರೆ ಅಂತ. ತಾಯಿಯ ಹೆಸರು ಹೇಳಿದರೆ ಸಾಕು. ಎಲ್ಲ ಮಕ್ಕಳ ಹೆಸರುಗಳನ್ನು ಹೇಳುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾ. अब तुम कांटों से फूल बन रहे. शूद्र थे तो काटे थे. अभी ब्राह्मण फूल बने. बाप है बागवान. तुम नंबरवार माली हो. जो अच्छे अच्छे माली है वह औरों को भी आप समान बनाते. ಈಗ ಬಾಬಾ ನಿಮ್ಮನ್ನು ಮುಳ್ಳಿನಿಂದ ಹೂ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಮುಳ್ಳಿನಿಂದ ಹೂ ಆಗ್ತಾ ಇದ್ದೀರಿ. ಇದು ಭಗವಂತನ ತೋಟ ಆಗಿದೆ. ಆದ್ದರಿಂದ ಪರಮಾತ್ಮನಿಗೆ ತೋಟಗಾರ, ತೋಟದ ಮಾಲೀಕ ಅಂತ ಹೇಳಲಾಗ್ತದೆ. ಆ ತೋಟದ ರಕ್ಷಣೆ ಮಾಡುವಂಥವರು, ಸಂಭಾಲನೆ ಮಾಡುವಂಥವರು
ನೀವೆಲ್ಲರೂ ಮಾಲಿಗಳು ಆಗಿದ್ದೀರಿ. ಯಾರೋ ಒಳ್ಳೊಳ್ಳೆ ಮಾಲಿಗಳು ಇರ್ತಾರೆ, ಅವರು ಅನೇಕರನ್ನು ತಮ್ಮ ಸಮಾನ ಮಾಡ್ತಾರೆ. सैपलिंग लगाते रहते नंबरवार है, इसको कहा जाता है ಸ್ಪಿರಿಚುವಲ್ ನಾಲೆಜ್. ಒಳ್ಳೊಳ್ಳೆ ಮಾಲಿಗಳು ಹೊಸ ಹೊಸ ಸಸಿಗಳನ್ನು ನೆಡ್ತಾ ಇರ್ತಾರೆ. ಬಹಳ ಒಳ್ಳೆಯ ರೀತಿಯಿಂದ ತೋಟದ ಸಂಭಾಲನೆ ಮಾಡ್ತಾರೆ. ಹೀಗೆ ನೀವೆಲ್ಲರೂ ಸಹ ಅನೇಕರನ್ನು ನಿಮ್ಮ ಸಮಾನ ಮಾಡುವಂತಹ ಮಾಲಿಗಳಾಗಿದ್ದೀರಿ. ಈಶ್ವರ ಹೇ ಜ್ಞಾನ ದೇನೇವಾಲ. ಇದು ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಈ ಜ್ಞಾನ ಕೊಡೋನು ಈಶ್ವರ ಆಗಿದ್ದಾನೆ. ज्ञान जो सुप्रीम रूह रूहों को देते हैं और कोई को रचयिता और रचने का ज्ञान मिलता ही नहीं. ಜ್ಞಾನ ಆ ರಚಯಿತನಾದ ಪರಮಾತ್ಮ ಕೊಡ್ತಾ ಇದ್ದಾನೆ. ಬೇರೆ ಯಾರಿಗೂ ಸಹ ರಚಯಿತ ಮತ್ತು ರಚನೆಯ ಜ್ಞಾನ ಜನರಿಂದ ಸಿಗೋದಿಲ್ಲ. ಜ್ಞಾನ ಸಿಗಬೇಕು ಅಂದರೆ ಆತ್ಮಿಕ ತಂದೆ ಪರಮಾತ್ಮನಿಂದಲೇ ರಚಯಿತ ಮತ್ತು ರಚನೆಯ ಜ್ಞಾನ ಸಿಗ್ತದೆ. ಐಸೆ ಹಿ ಗಪೋಡೆ ಮಾರ್ತೆ ರಹತೆ. यह है झूठी दुनिया, सब झूठे ही झूठे. असल में पहले झूठे जवाहरत थे नहीं, अभी तो झूठे कितने हो गए, सच्चे रखने नहीं देते हैं. झूठ खंड में है रावण राज्य, सच खंड में है राम का स्थापन किया हुआ राज्य. ಬಾಬಾ ಹೇಳ್ತಾರೆ, ರಚಯಿತ ರಚನೆಯ ಜ್ಞಾನ ಯಾರಿಗೂ ಗೊತ್ತಿಲ್ಲ, ಆದರೂ ಸಹ ಸುಳ್ಳು ಜ್ಞಾನ ಹೇಳ್ತಾ ಇರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಪ್ರಾಚೀನ ಕಾಲದಲ್ಲಿ ಸುಳ್ಳು ಅನ್ನೋದೇ ಇರಲಿಲ್ಲ, ಈ ನಕಲಿ ಒಡವೆಗಳೂ ಇರಲಿಲ್ಲ. ಈಗ ನೋಡಿದರೆ ಎಲ್ಲ ಕಡೆಗೂ ನಕಲಿ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿವೆ. ನಿಜವಾದ ಒಡವೆಗಳನ್ನು ಹಾಕ್ಕೊಳ್ಳಿಕ್ಕೆ ಸರ್ಕಾರ ಅನುಮತಿನೇ ಕೊಡ್ತಿಲ್ಲ. ಒಬ್ಬರ ಹತ್ತಿರ ಇಷ್ಟೇ ಬಂಗಾರ ಇರಬೇಕು ಅಂತನೂ ಅದಕ್ಕೆ ಒಂದು ಕಾನೂನು ಇದೆ. ಬಾಬಾ ಹೇಳ್ತಾರೆ, ಇದು ಸುಳ್ಳು ಖಂಡ ರಾವಣ ರಾಜ್ಯ, ಅದು ಸತ್ಯಖಂಡ ರಾಮರಾಜ್ಯ ಆಗಿತ್ತು. ರಾಮ ಅಂದರೆ ನಿರಾಕಾರ ಪರಮಾತ್ಮನಿಂದ ಸ್ಥಾಪನೆ ಆಗಿರುವಂಥ ರಾಜ್ಯನೇ ರಾಮರಾಜ್ಯ, ಸತ್ಯಯುಗ ಆಗಿತ್ತು. ಶಿವ ಬಾಬಾ का स्थापन किया हुआ यज्ञ है, पाठशाला भी है, यज्ञ भी है, घर भी है. ಹೊರಗಿನ ಪ್ರಪಂಚದಲ್ಲಿ ಯಜ್ಞನೇ ಬೇರೆ, ಶಾಲೆನೇ ಬೇರೆ, ಮನೆಯೇ ಬೇರೆ ಇರ್ತದೆ. ಆದರೆ ಇಲ್ಲಿ ಇದು ಯಜ್ಞನೂ ಆಗಿದೆ, ಜೊತೆಗೆ ಪಾಠಶಾಲೆ ಆಗಿದೆ ಮತ್ತು ಮನೆಯೂ ಆಗಿದೆ. हम पारलौकिक बाप और प्रजापिता ब्रह्मा के सन्मुख बैठे. यज्ञ को संभालने वाले सच्चे ब्राह्मण चाहिए न. ब्राह्मण न बने तो वर्षा कैसे मिल सके. ನಾವೆಲ್ಲರೂ ಸತ್ಯ ಸತ್ಯ ಬ್ರಾಹ್ಮಣರು ಪಾರಲೌಕಿಕ ತಂದೆ ಶಿವ ಬಾಬಾ ಮತ್ತು ಪ್ರಜಾಪಿತಾ ಬ್ರಹ್ಮರವರ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಬ್ರಾಹ್ಮಣ ಆಗದೆ ವಿನಃ ನಮಗೆ ಆ ತಂದೆಯ ಆಸ್ತಿ ಸಿಗೋದಿಲ್ಲ. विकारों में जाने वाले को ब्राह्मण नहीं कहेंगे. एक टांग रावण की बोट में, दूसरी टांग राम की बोट में, तो नतीजा क्या होता है, चीर जाएंगे. ಯಜ್ಞದ ಸಂಭಾಲನೆಗೆ ಸತ್ಯ ಸತ್ಯ ಬ್ರಾಹ್ಮಣರು ಬೇಕು. ವಿಕಾರದಲ್ಲಿ ಹೋಗುವಂಥವ್ರಿಗೆ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ತಂದೆಯ ಮಕ್ಕಳಾಗಿ ಒಂದು ಕಾಲು ರಾವಣನ ನೌಕೆಯಲ್ಲಿ, ಒಂದು ಕಾಲು ರಾಮನ ನೌಕೆಯಲ್ಲಿ ಇಟ್ಟಿದ್ದೇ ಆದರೆ ಪರಿಣಾಮ ಏನಾಗ್ತದೆ? ಚೀರ್ ಜಾಯ್, ಮನುಷ್ಯ ಸೀಳಿ ಹೋಗ್ತಾನೆ.
ऐसी चलन से फिर नाम बदनाम कर देते. ಅಂಥ ನಡತೆ ಮಕ್ಕಳಲ್ಲಿ ಇತ್ತು ಅಂದರೆ ಆ ಮಕ್ಕಳು ತಂದೆಯ ಹೆಸರಿಗೆ ಕಳಂಕ ತರ್ತಾರೆ, ಹೆಸರನ್ನು ಕೆಡಿಸ್ತಾರೆ. कहलाते प्रजापिता ब्रह्मा की संतान और कर्तव्य ಶೂದ್ರೋಂ ಕಾ ಕರ್ತೆ. ಹೇಳ್ಕೊಳ್ಳುವಾಗ ನಾವು ಬ್ರಹ್ಮ ಕುಮಾರಿಯರು ಅಂತ ಹೇಳ್ಕೊತಾರೆ ಕೆಲವರು, ಆದರೆ ಕೆಲಸ ನೋಡಿದರೆ ಶೂದ್ರರ ಸಮಾನ ಕೆಲಸ ಮಾಡ್ತಾರೆ. ತುಮ್ ಯಹಾ ಆಯೇ ಹೋ ಈಶ್ವರ್ಯ ಮತ್ ಲೇನೆ. श्रीमत पर चलने की रिस्पॉन्सिबिलिटी हर एक के ऊपर हो जाती है. बाप कहते भल धंधा धोरी करो परंतु श्रीमत पर चलो. ನಾನು ಶ್ರೀಮತ ಕೊಡ್ತೀನಿ, ಈಶ್ವರ್ಯ ಮತ ಕೊಡ್ತೀನಿ, ಶಿಕ್ಷಣ ಕೊಡ್ತೀನಿ, ಅದರಂತೆ ನಡೆಯುವ ಜವಾಬ್ದಾರಿ ಅವರವರದ್ದೇ ಆಗಿರ್ತದೆ. यह ईश्वरीय मत है, वह है आसुरी मत. तुम जानते हो हमको ऊंची मत मिलती है मनुष्य से देवता बनने की. ಪರಮಾತ್ಮ ಕೊಡುವ ಮತಕ್ಕೆ ಈಶ್ವರೀಯ ಮತ ಅಂತ ಹೇಳ್ತಾರೆ. ಹೊರಗಿನ ಪ್ರಪಂಚದಲ್ಲಿ ಇರುವ ಮತ ಆಸುರಿ ಮತ ಆಗಿದೆ. ಪರಮಾತ್ಮ ತಂದೆ ಮನುಷ್ಯರನ್ನು ದೇವತಾ ಮಾಡೋದಕ್ಕಾಗಿ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಕೊಡ್ತಿದ್ದಾರೆ. ಯಹ ಹೇ ರಾಜಸ್ವ ಪ್ರಜಾಸ್ವ ನಹಿ. ತುಮ್ ರಾಜಾ ರಾಣಿ ಬಂತೆ ಹೋ ತೋ ಪ್ರಜಾ ಭಿ ಜರೂರ್ ಬನ್ನಿ. ಇದು ರಾಜಸ್ವ, ಅಶ್ವಮೇಧ, ರುದ್ರಗೀತ, ಜ್ಞಾನಯಜ್ಞ ಆಗಿದೆ. ರಾಜಸ್ವ ಅಂದರೆ ಸ್ವರಾಜ್ಯದ ಪ್ರಾಪ್ತಿಗಾಗಿ ಪರಮಾತ್ಮ ಸ್ಥಾಪನೆ ಮಾಡಿರುವಂತಹ ಯಜ್ಞ. ಇಲ್ಲಿ ಎಲ್ಲರೂ ರಾಜಾರಾಣಿ ಆಗಲಿ ಅಂತ ತಂದೆ ಬಯಸ್ತಾರೆ ವಿನಃ ಪ್ರಜೆಗಳಾಗಲಿ ಅಂತ ಶಿವಬಾಬಾ ಬಯಸೋದಿಲ್ಲ. ಆದ್ದರಿಂದ ಅವನು ಕಲಿಸುವ ಯೋಗಕ್ಕೆ ರಾಜಯೋಗ ಅಂತ ಹೇಳಲಾಗ್ತದೆ ವಿನಃ ಪ್ರಜಾಯೋಗ ಅಂತ ಹೇಳೋದಿಲ್ಲ. जैसे मम्मा बाबा पुरुषार्थ से बनते तो बच्चों को भी बनना है. तुम ब्रह्मा कुमारियाँ शिव बाबा के पोत्रे पोत्रियाँ हैं. शिव को प्रजापिता नहीं कहें, वह रचयिता है. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರು ಯಾವ ರೀತಿಯಲ್ಲಿ ಪುರುಷಾರ್ಥ ಮಾಡಿದರು ಅವರಂತೆಯೇ ನೀವು ಪುರುಷಾರ್ಥ ಮಾಡಬೇಕು. ನೀವು ಬ್ರಹ್ಮ ಕುಮಾರಿಯರು, ಶಿವ ತಂದೆಯ ಮೊಮ್ಮಕ್ಕಳು. ಶಿವನಿಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ, ಅವನು ರಚಯಿತ ಆಗಿದ್ದಾನೆ. ಬಾಪಿ ಮನುಷ್ಯಕೋ ದೇವತಾ ಬನಾತೆ, ತುಮ್ಹಾರಿ ಕಾಯಾ ಕಲ್ಪ ವೃಕ್ಷ ಸಮಾನ್ ಬಂತಿ, ರಿಜುವೆನೆಟ್ ಹೋತಿ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಬಾಬಾ ದೇವತಾ ಮಾಡ್ತಾರೆ. ಅಂದರೆ ನಿಮ್ಮ ದೇಹವೂ ಸಹ ಸತ್ಯ ತ್ರೇತಾಯುಗದಲ್ಲಿ ಕಂಚನ ಕಾಯ ಆಗಿಬಿಡ್ತದೆ. ತುಮ್ಹಾರಿ ಜೋ ಆತ್ಮ ಕಾಲಿ ಹೋ ಗಯಿ ಹೈ ಉನ್ಕೋ ಪ್ಯೂರ್ ಗೋರಾ ಬನಾತೆ ಹೈ. ಸಂಗಮ ಯುಗದಲ್ಲಿ ಬಾಬಾ ಆತ್ಮ ಮತ್ತು ದೇಹ ಎರಡನ್ನೂ ಸಹ ಪವಿತ್ರ ಮಾಡ್ತಾರೆ, ಸುಂದರ ಮಾಡ್ತಾರೆ. जब संपूर्ण पवित्र बन जाते हो फिर यह शरीर नहीं रहता है. ಯಾವಾಗ ನೀವು ಸಂಪೂರ್ಣ ಆತ್ಮ ಪವಿತ್ರ ಆಗಿಬಿಡ್ತೀರಿ ಆಗ ಈ ಅಪವಿತ್ರ ದೇಹದಲ್ಲಿ ನೀವು ಇರೋದಿಲ್ಲ. इसलिए भंबोर को आग लगती जिसमें सबका विनाश हो जाएगा. ನೀವೆಲ್ಲ ತಂದೆಯ ಮಕ್ಕಳು ಸಂಪೂರ್ಣ ಪವಿತ್ರ ಆದಾಗ ಇಡೀ ಜಗತ್ತೇ ಸುಟ್ಟೋಗ್ತದೆ, ನಿಮ್ಮ ದೇಹಗಳು ಸಹ ಸುಟ್ಟೋಗ್ತವೆ, ಜಗತ್ತೇ ವಿನಾಶ ಆಗಿಬಿಡ್ತದೆ. ಯಹ ಬೇಹದ್ ಕಿ ಬಾತೆ, ಇವೆಲ್ಲ
ಬೇಹದ್ದಿನ ವಿಚಾರಗಳಾಗಿವೆ. ಯಹ ಸಾರಿ ಸೃಷ್ಟಿ ಹಿ टापू है, सारी सृष्टि में रावण का राज्य है, अनेक टापू है. गीत में भी सुना क्या हालत हो गई आज के इंसान की. वहाँ एक दो को मारते नहीं, वहाँ राम राजा राम प्रजा, कहते दुख की बात ही नहीं. ಬಾಬಾ ಹೇಳ್ತಾರೆ, ಇಡೀ ಜಗತ್ತೇ ಒಂದು ದ್ವೀಪ ಆಗಿದೆ. ಇಡೀ ಜಗತ್ತೇ ರಾವಣನ ಲಂಕೆ ಆಗಿದೆ. ಈ ರಾವಣ ರಾಜ್ಯದಲ್ಲಿ ಮನುಷ್ಯನ ಅವಸ್ಥೆ ಏನಾಗಿದೆ ಅಂತ ಹಾಡಿನಲ್ಲಿ ವರ್ಣನೆ ಮಾಡಿದ್ದಾರೆ. ಇಂದಿನ ಗೀತೆ ಏನಿತ್ತು, ಏ ಕ್ಯಾ ಹೋ ಗಯಾ ಆಜ ಕೆ ಇನ್ಸಾನಕೋ ಅಂತ, ಆ ಹಾಡಿನಲ್ಲಿ ಇಂದಿನ ಮನುಷ್ಯನ ಸ್ಥಿತಿ ಏನಾಗಿದೆ ಅನ್ನೋದನ್ನು ಹಾಡು ಬರೆದವರು ಯಥಾರ್ಥವಾಗಿ ಅದರಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿಯ ಜನ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ರಾಮರಾಜ್ಯದಲ್ಲಿ ಯಾರೂ ಜಗಳ ಮಾಡ್ತಿರಲಿಲ್ಲ, ಹೊಡೆದಾಡ್ತಿರಲಿಲ್ಲ, ದುಃಖದ ವಿಷಯನೇ ಅಲ್ಲಿ ಇರಲಿಲ್ಲ. ಕಿಸ್ಕೋ ದುಃಖ ದೇನಾ ಭಿ ಪಾಪ ಹೈ. वहाँ फिर यह रावण हनुमान आदि कहाँ से आए. कहते हैं गॉड फादर, तो वह सर्वव्यापी कैसे हो सकता है. फिर तो फादरहुड हो जाता, सब फादर ही फादर हो न सके. ಸತ್ಯಯುಗ ಅಂದ್ರೇ ರಾಮರಾಜ ರಾಮ ಪ್ರಜಾ, ಅಲ್ಲಿ ದುಃಖನೇ ಇರೋದಿಲ್ಲ. ಆದರೆ ಭಕ್ತಿಯ ರಾಮಾಯಣದಲ್ಲಿ ರಾಮನ ಜೊತೆಗೆ ರಾವಣನನ್ನು ತೋರಿಸಿದರೆ, ಆಂಜನೇಯ, ವಾನರ ಸೈನ್ಯ ಎಲ್ಲವನ್ನು ತೋರಿಸಿದ್ದಾರೆ. ರಾಮನ ರಾಜ್ಯದಲ್ಲಿ ದುಃಖ ಕೊಡುವಂಥ ರಾವಣ ಇದ್ದ, ಕುಂಭಕರ್ಣ ಇದ್ದ ಅಂತ ಬರೆದಿದ್ದಾರೆ. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಬಾಬಾ. ಅಲ್ಲಿ ದುಃಖನೇ ಇರಲ್ಲ ಅಂದ ಮೇಲೆ ದುಃಖ ಕೊಡುವಂಥ ರಾಕ್ಷಸರು ಅಲ್ಲಿ ಇರೋದಿಲ್ಲ. ಈಗ ನಿಮಗೆ ಗೊತ್ತಾಗಿದೆ, ಪರಮಾತ್ಮ ಒಬ್ಬನೇ ಇದ್ದಾನೆ, ನಾವೆಲ್ಲರೂ ಅವನ ಮಕ್ಕಳಾಗಿದ್ದೀವಿ ವಿನಃ ನಾವೆಲ್ಲರೂ ತಂದೆ ಆಗಿಲ್ಲ. ಇದರಿಂದ ಗೊತ್ತಾಗ್ತದೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅಂಥೇಳಿ. ತಂದೆ ತಂದೆನೇ, ಮಕ್ಕಳು ಮಕ್ಕಳೇ. ಮಕ್ಕಳು ಎಂದು ತಂದೆ ಆಗೋದಿಲ್ಲ, ತಂದೆ ಎಂದು ಮಕ್ಕಳಾಗೋದಿಲ್ಲ. ಪರಮಾತ್ಮ ಪರಮಾತ್ಮನೇ, ಆತ್ಮರು ನಾವು ಮಕ್ಕಳೇ ಆಗಿ ಇರ್ತೀವಿ. आधा कल्प तुमने झूठी कमाई की, अब सचखंड के लिए सच्ची कमाई करनी है. शिव बाबा तो यह शास्त्र आदि कुछ पढ़ा नहीं, वह जो शास्त्र आदि सुनाते हैं कमाई के लिए. यहाँ शिव बाबा ज्ञान का सागर, नॉलेजफुल है, सत्य है, चैतन्य है. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ನೀವು ಸುಳ್ಳು ಸಂಪಾದನೆಯನ್ನು ಮಾಡಿದ್ರಿ, ಈಗ ಮುಂದಿನ ಅರ್ಧ ಕಲ್ಪಕ್ಕಾಗಿ ಸತ್ಯ ಸಂಪಾದನೆಯನ್ನು ಮಾಡ್ತಾ ಇದ್ದೀರಿ. ಸತ್ಯ ಸಂಪಾದನೆ ಆಗುವುದು ಪುರುಷಾರ್ಥದಿಂದ. ಆ ಪುರುಷಾರ್ಥ ಮಾಡಲಿಕ್ಕೆ ಜ್ಞಾನಸಾಗರ ತಂದೆ ಬಂದು ನಮಗೆ ಮಾರ್ಗ ತೋರಿಸ್ತಾ ಇದ್ದಾರೆ, ಜ್ಞಾನ ಕೊಡ್ತಾ ಇದ್ದಾರೆ. ಶಿವಬಾಬಾ ಯಾವ ಶಾಸ್ತ್ರ ಪುರಾಣಗಳನ್ನು ಓದಿಲ್ಲ, ಅವನೇ ಸ್ವತಃ ಜ್ಞಾನಸಾಗರ, ಸತ್ಯ, ಚೈತನ್ಯ ಆಗಿದ್ದಾನೆ. अब यह झूठ खंड विनाश होता है, देह सहित विनाश होना है. तुम देखेंगे कैसे लड़ाई लगती है. वह समझते सब मिल जावे परंतु फूट पड़ती है. ईश्वर का प्लान क्या है तुम जानते हो. बाप आए हैं झूठ खंड को सच खंड बनाने के लिए, ಮನುಷ್ಯ ಕೋ ದೇವತಾ ಬನಾತೆ. ಲೌಕಿಕದಲ್ಲಿ ಇವತ್ತು
ಎಲ್ಲರೂ ಒಂದಾಗಲಿ ಅಂತ ಬಯಸ್ತಾರೆ. ಆದರೆ ಅದು ಆಗೋದಿಲ್ಲ. ಮನುಷ್ಯರು ಒಂದು ಬಯಸಿದರೆ ಆಗೋದೇ ಮತ್ತೊಂದು ರೀತಿಯಲ್ಲಿ ಆಗ್ತದೆ. ಈಶ್ವರನ ಯೋಜನೆ ಏನಾಗಿದೆ? ಅಸತ್ಯಖಂಡದ ವಿನಾಶ, ಸತ್ಯಖಂಡದ ಸ್ಥಾಪನೆ ಮಾಡುವಂಥದ್ದು. ಸತ್ಯ ಬಾಪ ದ್ವಾರ ತುಮ್ ಸಚ್ಚೆ ಬಂತೆ, रावण द्वारा झूठे बनते. बाप ही सत्य ज्ञान देते, तुम ब्राह्मणों का हाथ भरतू होगा, बाकी शूद्रों का हाथ ಖಾಲಿ ರಹೆ. ನಾವು ಬ್ರಾಹ್ಮಣ ಮಕ್ಕಳು ಪರಮಧಾಮಕ್ಕೆ ಹೋಗುವಾಗ ನಮ್ಮ ಬುದ್ಧಿಯ ಕೈಯನ್ನು ತುಂಬಿಕೊಂಡು ಹೋಗ್ತೀವಿ. ದೈವಿ ಸಂಸ್ಕಾರಗಳಿಂದ, ದೈವಿ ಗುಣಗಳಿಂದ ಭರ್ತಿಯಾಗಿ ಹೋಗ್ತೀವಿ. ಉಳಿದವರು ಖಾಲಿ ಕೈ ಹೋಗ್ತಾರೆ. ಅಂದರೆ ಅವರ ಬುದ್ಧಿ ಖಾಲಿ ಇರ್ತದೆ. ಶಿಕ್ಷೆಯಿಂದ ಲೆಕ್ಕಾಚಾರ ತೀರಿಸಿ ಅವರೆಲ್ಲರೂ ಮನೆಗೆ ವಾಪಸ್ ಹೋಗ್ತಾರೆ. बाप कहते गृहस्थ व्यवहार में रहते कमल फूल समान बनो, याद क्यों भूलनी चाहिए, देही अभिमानी बनो क्योंकि वापस जाना है. यह 84 जन्मों की सड़ी हुई जुत्ती कपड़ा पहनते पहनते सड़ जाता है ना. ಬಾಬಾ ಹೇಳ್ತಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪದ ಸಮಾನ ಆಗ್ರಿ, ಆತ್ಮಾಭಿಮಾನಿ ಆಗ್ರಿ, ನನ್ನ ಜೊತೆಗೆ ವಾಪಸ್ ಮನೆಗೆ ನಡೀರಿ. ಇದು ನಿಮ್ಮದು ಕೊನೆಯ ಜನ್ಮ, ಕೊನೆ ದೇಹ ಆಗಿದೆ. ಇದು ಕೊಳೆತಿರುವಂತಹ ದೇಹ ಆಗಿದೆ. ತುಮಕೋ ಭಿ ಯಹ ಪುರಾನಾ ಶರೀರ್ छोड़ना है. अब काम चिता से उतर कर ज्ञान चिता पर बैठो. बहुत है जो विकारों बिगर रह नहीं सकते. ಬಾಬಾ ಹೇಳ್ತಾರೆ, ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕೂತ್ಕೊಳ್ಳಿ. ನೀವೀಗ ಈ ಹಳೆ ದೇಹ ಬಿಡಬೇಕಾಗಿದೆ. ಆದರೆ ಅನೇಕರು ವಿಕಾರ ಬಿಟ್ಟು ಇರೋದಿಲ್ಲ. ಅವರಲ್ಲಿ ದೇಹದ अभिमान इರ್ತದೆ. द्वापर से लेकर इन विकारों के कारण महान ರೋಗಿ ಬನ್ ಪಡೆ. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ಈ 5 ವಿಕಾರಗಳ ಕಾರಣದಿಂದ ಮನುಷ್ಯರೆಲ್ಲರೂ ಮಹಾನ ರೋಗಿ ಆಗಿಬಿಟ್ಟಿದ್ದಾರೆ. अब इन विकारों को जीतो, काम विकार में मत जाओ, ಪಾವನ್ ಬನ್ನು. ಈಗ ಬಾಬಾ ಹೇಳ್ತಾರೆ, ಈ ವಿಕಾರಗಳನ್ನು ಜಯಿಸಿರಿ, ಕಾಮ ವಿಕಾರದಲ್ಲಿ ಹೋಗಬೇಡಿ. ಈಗ ಪಾವನ ಆಗಿರಿ. यहाँ सभी विकार से पैदा होते, सत्य त्रेता में यह विकार होते नहीं. ಬಾಬಾ ಹೇಳ್ತಾರೆ, ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಹುಟ್ಟುತ್ತಾರೆ. ಸತ್ಯತ್ರೇತಾಯುಗದಲ್ಲಿ ಈ ವಿಕಾರಗಳೇ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. अभी मनुष्य से देवता हम बन रहे हैं, तो पहले जो भी पढ़ा है उसे भूलो, उसमें कोई सार नहीं. तुम्हारी चढ़ती कला एक बार होती है, फिर है उतरती कला. कितना भी माथा मारो नीचे उतरना ही है. यह अच्छी अच्छी दुनिया है. पहले भारत स्वर्ग था, अभी नर्क है. ಬಾಬಾ ಹೇಳ್ತಾರೆ, ನೀವೆಷ್ಟೇ ತಲೆ ಕೆಡಿಸ್ಕೊಂಡ್ರೂ ಈ ನಾಟಕದಲ್ಲಿ ನೀವು ಇಳಿಲೇಬೇಕಾಗ್ತದೆ. ಮೇಲಿದ್ದವರು ಕೆಳಗೆ ಬರಬೇಕಾಗ್ತದೆ. ಪಹಲೆ ಆದಿ ಸನಾತನ ಧರ್ಮ ಥಾ जो अब नहीं है. फिर से ब्रह्मा द्वारा बाबा आकर स्थापना करते. तुम भी कहेंगे हम फिर से राज्य लेते. ಮತ್ತೆ ಈಗ ಆ ಧರ್ಮ ಲೋಪವಾಗಿದೆ. ಪರಮಾತ್ಮ ಬಂದು ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವತಾ ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ.
ಆ ಧರ್ಮದಲ್ಲಿ ನಾವೇ ವಿಶ್ವದ ಮಹಾರಾಜ ಆಗಿ ರಾಜ್ಯ ಭಾಗ್ಯವನ್ನು ಪಡೆಯೋರಿದ್ದೇವೆ, राज्य अधिकार ನಡೆಸೋರಿದ್ದೇವೆ. अब पावन दुनिया की नॉलेज पावन दुनिया में नहीं होगी. ಬಾಬಾ ಹೇಳ್ತಾರೆ, ಪಾವನ ಆಗುವ ಜ್ಞಾನ ಪಾವನ ಪ್ರಪಂಚದಲ್ಲಿ ಇರೋದಿಲ್ಲ. लक्ष्मी नारायण के राज्य को कितने वर्ष हुए यह तुम अभी जानते. यह नॉलेज पतितों को ही मिलती है पावन होने के लिए. ಪಾವನ ಆಗುವ ಜ್ಞಾನ ಪತಿತರಿಗೆ ಪ್ರಾಪ್ತಿಯಾಗ್ತದೆ, ಪತಿತರಿಗೆ ಸಿಗುತ್ತೆ. ಇಲ್ಲಿ ಮಾತ್ರ ನಿಮಗೆ ಗೊತ್ತಾಗ್ತದೆ ನಾವು ಹೇಗೆ ಪಾವನ ಆಗಬೇಕು. मिसाल देते हैं, एक आदमी कहने लगा मैं भैंस हूँ, तो वह निश्चय बैठ गया. कहने लगा इस खिड़की से कैसे निकलूं. यह बात है तुम्हारे लिए. तुम निश्चय करते हो हम बाबा के बच्चे, ऐसे तो नहीं मैं चतुर्भुज हूँ. यह कहने से बन जाएंगे, बनाने वाला जरूर चाहिए. ಹೇಗೆ ಒಬ್ಬ ಮನುಷ್ಯನಿಗೆ ಹೇಳ್ತಾರೆ ನೀನು ಕೋಣ ಇದ್ದೀಯಾ ಅಂತ. ಪ್ರತಿದಿನ ನೀನು ಕೋಣ ನೀನು ಕೋಣ ನೀನು ಕೋಣ ಅಂತ ಹೇಳೋದ್ರಿಂದ ಅವನು ಹಾಗೇ ತಿಳ್ಕೊಂಡ್ಬಿಡ್ತಾನೆ. ನಾನು ಕೋಣ ಆಗಿದ್ದೀನಿ, ಭಾಳ ದಪ್ಪ ಇದ್ದೀನಿ, ನಾನು ಇಷ್ಟು ಸಣ್ಣ ಬಾಗಿಲಿನಲ್ಲಿ ಹೇಗೆ ಹೋಗಲಿ ಅಂತ ಕೇಳ್ತಾನೆ. ಹಾಗೆ ಬಾಬಾ ಹೇಳ್ತಾರೆ ನೀವು ಪ್ರತಿದಿನ ನಿಶ್ಚಯ ಮಾಡಿಕೊಳ್ಳಿ, ನಾನು ಶುಭಾವನ ಮಗು ಆಗಿದ್ದೀನಿ, ಶುಭಾವನ ಮಗು ಆಗಿದ್ದೀನಿ, ನಾನೇ ಭವಿಷ್ಯದಲ್ಲಿ ನಾರಾಯಣ ಆಗ್ತೀನಿ, ನಾರಾಯಣ ಆಗ್ತೀನಿ. ಪ್ರತಿದಿನ ನೆನಪು ಮಾಡೋದ್ರಿಂದ ಆ ನಾರಾಯಣಿ ನಶೆ ನಿಮ್ಮಲ್ಲಿ ಏರಿಬಿಡ್ತದೆ. जितना अच्छी धारणा करेंगे कराएंगे वह ऊंच पद पाएंगे. ನಾನೇ ಭವಿಷ್ಯದ ನಾರಾಯಣ ಅಂತ ತಿಳ್ಕೊಂಡು ಆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಅನ್ಯರಿಗೂ ಧಾರಣೆ ಮಾಡಿಸಿರಿ, ಆಗ ನಿಮಗೆ ಉನ್ನತ ಪದವಿ ಸಿಗುವುದು. स्टूडेंट ऐसे कह न सके कि हमको फुर्सत नहीं है पढ़ने की, फिर तो जाकर घर बैठो, पढ़ाई बिगर वर्षा मिल न सके. गॉड फादरली स्टूडेंट्स फिर कहते हैं फुर्सत नहीं, बाप का बनकर फारकती देते हैं तो बाप कहेंगे तुम तो महान मूर्ख हो. ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ನಮಗೆ ಓದೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದರೆ ಎಷ್ಟು ತಪ್ಪಾಗ್ತದೆ. ಆಗ ಮೇಸ್ಟ್ರುಗಳು ಹೇಳ್ತಾರೆ ಯಾಕೆ ಶಾಲೆಗೆ ಬರ್ತೀರಿ, ಮನೆಯಲ್ಲೇ ಕೂತ್ಕೊಳ್ಳಿ ಅಂಥೇಳಿ. ಹಾಗೆ ಇಲ್ಲಿಯೂ ಸಹ ಈಶ್ವರನ ವಿದ್ಯಾರ್ಥಿಗಳಾಗಿ ಬಾಬನ ಮಕ್ಕಳು ಹೇಳ್ತಾರೆ ನಮಗೆ ಓದೋದಕ್ಕೆ ಪುರ್ಸತ್ತಿಲ್ಲ, ಮುರಳಿ ಕೇಳಲಿಕ್ಕೂ ಪುರ್ಸತ್ತಿಲ್ಲ, ಯೋಗ ಮಾಡಲಿಕ್ಕೂ ಪುರ್ಸತ್ತಿಲ್ಲ. ಇನ್ನು ಕೆಲವರು ತಂದೆಯ ಮಕ್ಕಳಾಗಿ ನಂತರ ತಂದೆಯ ಕೈಯನ್ನು ಬಿಟ್ಟು ಹೋಗ್ತಾರೆ. ಅಂಥವ್ರಿಗೆ ಮಹಾಮೂರ್ಖರು ಅಂತ ಹೇಳಲಾಗ್ತದೆ. ಏಕ ಘಡಿ ಆದಿ ಘಡಿ ತುಮಕೋ ಫುರ್ಸತ್ ನಹಿ, ಅಚ್ಚಾ ಸುಬಹ ಕೋ ಸವೇರೆ ಬೈಠ ಬಾಬಾ ಕೋ ಯಾದ್ ಕರೋ. 1 ಗಂಟೆ ಅರ್ಧ ಗಂಟೆನೂ ನಿಮಗೆ ಸಮಯ ಸಿಗೋದಿಲ್ವಾ? ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಕೂತ್ಕೊಳ್ರಿ, ಆಗ ಯಾವ ಕೆಲಸನೂ ಇರೋದಿಲ್ಲ. ಉಠಕರ್ ಬಾಪ ಕೋ ಯಾದ್ ಕರೋ, ಸ್ವದರ್ಶನ್ ಚಕ್ರ ಫಿರಾओ, ಔರೋं का नहीं तो अपना ಕಲ್ಯಾಣ ಕರೋ. ಬಾಬಾ ಹೇಳ್ತಾರೆ ಬೆಳಗ್ಗೆ ಎದ್ದು ಬಾಬವ್ರನ್ನ ನೆನಪು ಮಾಡಿರಿ, ಸ್ವದರ್ಶನ ಚಕ್ರ ತಿರುಗಿಸ್ರಿ. ಹೋಗಲಿ ಅನೇಕರಿಗೆ ನೀವು ಜ್ಞಾನ ಹೇಳಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ನಿಮ್ಮ ಕಲ್ಯಾಣ ಆದರೂ ಮಾಡಿಕೊಳ್ಳ್ರಿ. रहम दिल बन जितना औरों का कल्याण करेंगे ऊंच पद पाएंगे. बड़ी ज़बरदस्त कमाई, जिसके पास बहुत धन है
वह कहते फुर्सत नहीं। साहूकारों को वहाँ गरीब बनना है और गरीबों को ಸಾಹುಕಾರ बनना है. ಸಾಧ್ಯ ಆದಷ್ಟು ದಯಾಹೃದಯಿಗಳಾಗಿ ಅನೇಕರ ಕಲ್ಯಾಣ ಮಾಡಿ. ನಿಮ್ಮ ಜೊತೆಗೆ ಅನೇಕರ ಕಲ್ಯಾಣ ಮಾಡುವುದರಿಂದ ನಿಮಗೆ ಉನ್ನತ ಪದವಿ ಸಿಗುವುದು. ಈ ಪ್ರಪಂಚದಲ್ಲಿ ಯಾರು ಬಹಳ ಶ್ರೀಮಂತರಿರ್ತಾರೆ ಅವರಿಗೆ ಸಮಯ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಇಲ್ಲಿಯ ಶ್ರೀಮಂತರು ಅಲ್ಲಿ ಬಡವರಾಗ್ತಾರೆ, ಇಲ್ಲಿಯ ಬಡವರು ಅಲ್ಲಿ ಶ್ರೀಮಂತರಾಗ್ತಾರೆ. ಇಲ್ಲಿಯ ಶ್ರೀಮಂತರಿಗೆ ಜ್ಞಾನ ಕೇಳಲಿಕ್ಕೆ, ಯೋಗ ಮಾಡಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. सबसे ಜಾಸ್ತಿ ಮಾತಾಯೇ ರೋತಿ उनको हंसाने वाला बनना है. निरंतर याद की यात्रा पर रहना है. मधुबन में शांति है तो बहुत कमाई कर सकते. ಈ ಪ್ರಪಂಚದಲ್ಲಿ ಬಹಳ ದುಃಖಿಯಾದವರು, ಅಳೋರು ಯಾರೆಂದರೆ ಮಾತೆಯರು. ಮಾತೆಯರನ್ನು ನೀವು ನಗಿಸ್ಬೇಕು, ಅವರಿಗೆ ಸುಖ ಕೊಡಬೇಕು, ಖುಷಿಯನ್ನು ಕೊಡಬೇಕು. ಅದಕ್ಕಾಗಿ ನಿರಂತರ ನೆನಪಿನ ಯಾತ್ರೆ ಮಾಡ್ತಿರಬೇಕು. ಮಧುಬನಕ್ಕೆ ಬಂದಾಗ ಅಲ್ಲಿ ಅಂತೂ ನಿಮಗೆ ಯಾವ ಕಷ್ಟನೂ ಇರೋದಿಲ್ಲ, ಸಂಪೂರ್ಣ ಶಾಂತಿ ಇರ್ತದೆ. ಅಲ್ಲಿ ನೀವು ಸಾಕಷ್ಟು ಆತ್ಮಿಕ ಸಂಪಾದನೆ ಮಾಡ್ಕೋಬಹುದು. अच्छा, मीठे मीठे सिक्की लधे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ मुख्यांशಗಳು. सत्य खंड के लिए सच्ची कमाई करनी, आत्म अभिमानी होकर रहना है. इस सड़ी हुई जुत्ती का अभिमान छोड़ देना है. ಸತ್ಯ ಖಂಡಕ್ಕೆ ಹೋಗುವುದಕ್ಕಾಗಿ ಸತ್ಯ ಸಂಪಾದನೆ ಮಾಡ್ಕೋಬೇಕು. ಆತ್ಮ ಅಭಿಮಾನಿಯಾಗಿ ಇರಬೇಕು. ಈ ಕೊಳತಿರುವಂಥ ದೇಹದ ಅಭಿಮಾನವನ್ನು ಬಿಡಬೇಕು. ಎರಡನೇದು, रहम दिल बन अपना और दूसरों का कल्याण करना है. सवेरे सवेरे उठ बाप को याद करते स्वदर्शन चक्र फिराना है. ದಯಾಹೃದಯಿಯಾಗಿ ತಮ್ಮ ಹಾಗೂ ಅನೇಕರ ಕಲ್ಯಾಣ ಮಾಡಬೇಕು. ಬೆಳಗ್ಗೆ ಎದ್ದು ಬಾಬೋರ್ನ ನೆನಪು ಮಾಡಬೇಕು. ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. वरदान. शुभ भावना से व्यर्थ को समर्थ में परिवर्तन करने वाले ಹೋಲಿ ಹಂಸ ಭವ. ಶುಭ ಭಾವನೆಯಿಂದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಪವಿತ್ರ ಹಂಸಗಳು ಆಗಿರಿ. ಹೋಲಿ ಹಂಸ उसे कहा जाता जो निगेटिव को छोड़ पॉजिटिव को धारण करे. देखते हुए सुनते हुए न देखे न सुने. निगेटिव अर्थात व्यर्थ बातें, व्यर्थ कर्म न करे, न सुने, न बोले. व्यर्थ को समर्थ में परिवर्तन कर दे. इसके लिए हर आत्मा के प्रति शुभ भावना चाहिए. शुभ भावना से उल्टी बात भी सुलटी हो जाती है. इसलिए कोई कैसा भी हो, आप शुभ भावना दो. शुभ भावना पत्थर को भी पानी कर देगी.
व्यर्थ समर्थ में बदल जाएगा. ಪವಿತ್ರ ಹಂಸ ಅಂದರೆ ಯಾರು ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡ್ತಾರೆ ಅವರು. ವ್ಯರ್ಥವನ್ನು ನೋಡಿದರೂ ನೋಡದಂತೆ, ಕೇಳಿದರೂ ಕೇಳದಂತೆ ಇರಬೇಕು. ನಕಾರಾತ್ಮಕ ಅಂದರೆ ವ್ಯರ್ಥ ಮಾತುಗಳು, ವ್ಯರ್ಥ ಕರ್ಮ, ವ್ಯರ್ಥ ಶಬ್ದಗಳು, ವ್ಯರ್ಥ ಸಂಕಲ್ಪ. ಅದನ್ನು ನೀವು ಸಮರ್ಥದಲ್ಲಿ ಪರಿವರ್ತನೆ ಮಾಡಬೇಕು. ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಪ್ರತಿ ನಿಮಗೆ ಶುಭ ಭಾವನೆ ಇರಬೇಕು. ಶುಭ ಭಾವನೆಯಿಂದ ಉಲ್ಟಾ ಇದ್ದಂಥ ಮಾತು ಸಹ ಸೀದಾ ಆಗಿಬಿಡ್ತದೆ. ಆದ್ದರಿಂದ ಒಬ್ಬರು ಹೇಗೇ ಇರಲಿ, ನಿಮಗೆ ಮಾತ್ರ ಅವರ ಬಗ್ಗೆ ಶುಭ ಭಾವನೆ ಇರಬೇಕು. ಶುಭ ಸಂಕಲ್ಪಗಳನ್ನು ನೀವು ಅವರಿಗೆ ಕೊಡಬೇಕು. ಶುಭ ಭಾವನೆ ಕಲ್ಲನ್ನು ನೀರು ಮಾಡಿಬಿಡ್ತದೆ, ಕಲ್ಲನ್ನು ಸಹ ಕರಗಿಸಿಬಿಡ್ತದೆ, ವ್ಯರ್ಥವನ್ನು ಸಮರ್ಥದಲ್ಲಿ ಬದಲಾಯಿಸುತ್ತದೆ. ಅಂತಹ ಶಕ್ತಿ ಶುಭ ಭಾವನೆಯಲ್ಲಿ, ಶುಭ ಸಂಕಲ್ಪದಲ್ಲಿ ಇದೆ. ಶ್ಲೋಗನ್. अतीन्द्रिय सुख की अनुभूति करनी है तो शांत स्वरूप स्थिति में स्थित रहो. ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾದರೆ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. अच्छा. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ, ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟ
ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರ